ಅದೊಂದ್ ಕಡೆ ಬಿಜೆಪಿಗೆ ಚಿಕ್ಕೋಡಿಯಲ್ಲಿ ತಲೆನೋವು ಆಗಬಹುದಾದಂತ ಸಂದರ್ಭ ಸನ್ನಿವೇಶ ಎದುರಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಅಲ್ಲಿ ಹಿಂದೆ ಸ್ಪರ್ಧೆ ಮಾಡಿದ್ದಂತ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಇದೇ ಕತ್ತಿ ಸಹೋದರರು ಗರಂ ಆಗೋದಕ್ಕೆ ಕಾರಣ ಆಗಿದೆ. ಈಗ ಭಿನ್ನಮತ ಶಮನಕ್ಕೆ ಖುದ್ದು BS ಯಡಿಯೂರಪ್ಪನವರೇ ಎಂಟ್ರಿ ಕೊಡ್ತಾ ಇದ್ದಾರೆ. KLE ಗೆಸ್ಟ್ ಹೌಸ್ ನಲ್ಲಿ ಪಕ್ಷದ ಮುಖಂಡರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕತ್ತಿ ಸಹೋದರರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ BSY. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಸುರೇಶ್ ಅಂಗಡಿ ಅವರು ಅಂದ್ರೆ ಪಕ್ಕದ ಬೆಳಗಾವಿಯ ಸಂಸದರು ಜೊತೆಗೆ ಪ್ರಭಾಕರ್ ಕೋರೆ ಸಾಥ್ ಕೊಡ್ತಾರೆ. ಜಿಲ್ಲೆಯ ಬಿಜೆಪಿಯ ಹಾಲಿ ಶಾಸಕರು ಮಾಜಿ ಶಾಸಕರ ಜೊತೆನೂ ಕೂಡ ಅವರು ಚರ್ಚೆ ನಡೆಸ್ತಾರೆ. ಬೆಳಗ್ಗೆ 10 ಗಂಟೆಗೆ ನಿಗದಿಯಾಗಿದೆ ಈ ಮಹತ್ವದ ಸಭೆ. ಕತ್ತಿ ಸಹೋದರರಿಗೆ ಗಾಳ ಹಾಕ್ತಾ ಇದೆ ಮತ್ತೊಂದ್ ಕಡೆ ಕಾಂಗ್ರೆಸ್. ಸೊ ಕತ್ತಿ ಸಹೋದರರು ಮುನಿಸ್ಕೊಂಡ್ರೆ ಜಿಲ್ಲೆಯ ರಾಜಕೀಯ ಚಿತ್ರಣವೇ ಬದಲಾಗ್ಬಿಡುತ್ತೆ ಅನ್ನುವಂತ ಆತಂಕ ಸಹಜವಾಗಿ ಬಿಜೆಪಿಗೆ ಇದೆ. ಈ ಹಿನ್ನೆಲೆಯಲ್ಲಿ ಭಿನ್ನಮತ ಶಮನಕ್ಕೆ ಯಡಿಯೂರಪ್ಪನವರು ತಂತ್ರವನ್ನ ಹೂಡ್ತಾ ಇದ್ದಾರೆ. ಸಹದೇವ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಹದೇವ್, ಸ್ಥಳೀಯವಾಗಿ ಜೊತೆಗೆ ತಮ್ಮ ಆಪ್ತರ ಬಳಿ ಹಿಂದೆ ಟಿಕೆಟ್ ಡಿಸೈಡ್ ಮಾಡ್ತಾ ಇದ್ದೋರೆ ನಾವು ಇವತ್ತು ನಮಗೆ ಟಿಕೆಟ್ ಕೊಡದೆ ಮುಜುಗರ ಮಾಡಿಬಿಟ್ಟಿದ್ದಾರೆ ಅಂತ ರಮೇಶ್ ಕತ್ತಿ ಅವರು ಹೇಳ್ಕೊಂಡು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದೆಲ್ಲ ಕೇಳ್ಪಡ್ತಾ ಇದ್ವಿ. ಇವರನ್ನ ಬಂಡಾಯ ಶಮನ ಮಾಡೋ ನಿಟ್ಟಿನಲ್ಲಿ, ಇವರ ಮನ ತಣಿಸುವಂತ ನಿಟ್ಟಿನಲ್ಲಿ, ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ಅಂಶಗಳನ್ನ ಇಟ್ಕೊಂಡು ಇವತ್ತು ಯಡಿಯೂರಪ್ಪನವರು ಬಂದಿದ್ದಾರೆ, ಏನ್ ಕತೆ? ಹೌದು ಮಲ್ತೇಶ್, ಒಂದು ಹಂತದಲ್ಲಿ ಒಂದು ಬೆಳಗಾವಿಯ ಜಿಲ್ಲಾ ರಾಜಕಾರಣದಲ್ಲಿ ಬಹುತೇಕ ಕತ್ತಿ ಸಹೋದರದ್ದು ಏನಿದೆ ಅವರದೇ ಆದಂತಹ ಒಂದು ಹೋಲ್ಡ್ ಅನ್ನ ಇಟ್ಕೊಂಡು ಬಂದಿದ್ರು. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಬಹುತೇಕ ಪಕ್ಷದ ನಿರ್ಣಯಗಳಲ್ಲಿ ಇವ್ರದ್ದು ಕೂಡ ದೊಡ್ಡದಾದಂತಹ ಪಾತ್ರ ಇರ್ತಿತ್ತು. ಆದ್ರೆ ಇವತ್ತು ಚಿಕ್ಕೋಡಿ ಲೋಕಸಭಾ ಟಿಕೆಟ್ ವಂಚಿತ ಆದ ಹಿನ್ನೆಲೆಯಲ್ಲಿ ಬಹುತೇಕ ಅವರ ಒಂದು ಅಸಮಾಧಾನ ಭುಗಿಲೆದ್ದ ಕಾರಣ ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಹೇಳ್ಕೊಳ್ದೇ ಇದ್ರು. ತಮ್ಮ ಆಪ್ತರ ಬಳಿ ತಮ್ಮಲ್ಲಿರುವಂತಹ ಒಂದು ಅಸಮಾಧಾನವನ್ನ ಹೊರಹಾಕುವಂತ ಪ್ರಯತ್ನ ಮಾಡಿದ್ರು. ಇದರಿಂದ ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಂಡಂತಹ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಇವತ್ತು ದಿಢೀರ್ನೆ ಬೆಳಗಾವಿಯತ್ತ ಬಂದಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಒಂದು ಜಿಲ್ಲಾ ರಾಜಕಾರಣದಲ್ಲಿ ಒಂದು ಹಂತದಲ್ಲಿ ಕತ್ತಿ ಬ್ರದರ್ಸ್ ಮತ್ತು ಕೆಲವೊಂದಿಷ್ಟು ಚಿಕ್ಕೋಡಿಯ ಶಾಸಕರು ಏನು ಎರಡು ಗುಂಪುಗಳಾಗಿ ಏನು ವಿಂಗಡಣೆ ಆಗಿತ್ತು. ಇದನ್ನ ಬಗೆಹರಿಸಿ ಎಲ್ಲಾ ಭಿನ್ನಮತ ಶಮನ ಮಾಡಿ ಕತ್ತಿ ಸಹೋದರನ ತಮ್ಮ ಬಳಿ ಇಟ್ಕೊಳ್ಳೇಬೇಕೆನ್ನುವ ಒಂದು ನಿರ್ಧಾರಕ್ಕೆ ಬಂದಂತಹ ಯಡಿಯೂರಪ್ಪನವರು ಇವತ್ತು ಒಂದು ಬೆಳಗಾವಿಯ KLE ಗೆಸ್ಟ್ ಹೌಸ್ ನಲ್ಲಿ ಈ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಎಲ್ಲಾ ಸಂಸದರು ಮತ್ತು ಶಾಸಕರು ಮಾಜಿ ಶಾಸಕರು ಸೇರ್ಕೊಂಡು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಸದ್ಯ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಯಡಿಯೂರಪ್ಪನವರು ಆಗಮಿಸಿದ್ದಾರೆ. ಇವರನ್ನ ಸ್ವಾಗತ ಮಾಡಲು ಬಹುತೇಕ ಶಾಸಕರು ಮತ್ತು ಚಿಕ್ಕೋಡಿ ಟಿಕೆಟ್ ಅಭ್ಯರ್ಥಿ ಆದಂತಹ ಜೊಲ್ಲೆ ಕುಟುಂಬದವರು ಕೂಡ ಈಗಾಗಲೇ ಬಂದಿರುವಂತದ್ದು. ಆದ್ರೆ ಇಲ್ಲಿಯೂ ಕೂಡ ಏನು ಕತ್ತಿ ಸಹೋದರ ಯಾರು ಈ ಒಂದು ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಕಾಣ್ತಾ ಇಲ್ಲ. ಅದಾದ ಬಳಿಕ ಏನು ಇಲ್ಲಿಂದ ಈಗ KLE ಗೆಸ್ಟ್ ಹೌಸ್ಗೆ ಹೋಗಿ ಅಲ್ಲಿ ಸಭೆಯನ್ನ ಮಾಡ್ತಾರೆ. ಆ ಸಭೆಗೂ ರಮೇಶ್ ಕತ್ತಿ ಅವರು ಗೈರಾಗ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಹೀಗಾಗಿ ಒಂದು ವೇಳೆ ಅವರು ಗೈರ್ ಆಗಿದ್ದೇ ಆದ್ರೆ ಉಮೇಶ್ ಕತ್ತಿ ಅವರು ಸಭೆಗೆ ಹಾಜರಾದ್ರೆ ಅವರನ್ನ ಮನವೊಲಿಸಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಒಂದು ಉನ್ನತ ಸ್ಥಾನಮಾನಗಳನ್ನ ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಬಹುಶಃ ಹೇಳಿ ಅವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಯಡಿಯೂರಪ್ಪನವರು ಮಾಡ್ತಾರೆ ಅನ್ನೋ ಒಂದು ಏನು ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಈಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸದ್ಯ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸದ್ಯ ಇವತ್ತು ಯಡಿಯೂರಪ್ಪನವರ ದಿಢೀರ್ ಭೇಟಿಯಿಂದ ಗೊತ್ತಾಗ್ತಿರುವಂತದ್ದು. ಹೀಗಾಗಿ 10 ಗಂಟೆಯ ನಂತರ ಆರಂಭವಾಗ್ತಿರುವಂತಹ ಒಂದು ಸಭೆಗೆ ಬಹುತೇಕ ಕತ್ತಿ ಸಹೋದರರು ಏನಾದ್ರೂ ಗೈರ್ ಆಗಿದ್ದೇ ಆದ್ರೆ ಈ ಒಂದು ಅಸಮಾಧಾನ ಇನ್ನೂ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಮೈನಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ಎಲ್ಲರನ್ನು ತೆಗೆದುಕೊಂಡು ಹೋಗಿ ಭಿನ್ನಮತ ಶಮನ ಮಾಡಿ ಇವತ್ತು ಸಂಜೆ ನಾನು ವಾಪಸ್ ಹುಬ್ಳಿಗೆ ಹೋಗ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಸದ್ಯ ಯಡಿಯೂರಪ್ಪನವರು ಈಗ ಹೇಳ್ತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸಹದೇವ್.